ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಅವರ್ ಚಾನಲ್ ಬಾಣಸಿಗ ಫ್ರೆಂಡ್ಸ್. ನಾವು ನಿಮ್ಮ ಮನೆ ಮಕ್ಕಳು ಅರುಣ್ ಆ್ಯಂಡ್ ಪ್ರಜ್ವಲ್. ಇವತ್ತು ನಾವು ಆ ದೇವಿ ಲಲಿತಾ ರಾಜರಾಜೇಶ್ವರಿಗೆ ಹಾಗೆ ತಾಯಿ ಮಹಾಲಕ್ಷ್ಮಿಗೆ ಪ್ರಿಯವಾದಂತಹ ಒಂದು ನೈವೇದ್ಯದ ರೆಸಿಪಿನ ತೋರಿಸ್ತಿದ್ದೀವಿ. ಈ ನೈವೇದ್ಯಕ್ಕೆ ಜಾಸ್ತಿ ಸಾಮಗ್ರಿಗಳು ಹಾಗೆ ಜಾಸ್ತಿ ಸಮಯ ಏನೂ ಬೇಕಾಗೋದಿಲ್ಲ. ಇವತ್ತು ನಾವು ಮಾಡಿ ತೋರಿಸುತ್ತಿರುವುದು ಆ ದೇವಿಗೆ ಇಷ್ಟವಾದಂತಹ ಬೆಲ್ಲದ ಪಾನಕ. ಬೆಲ್ಲದ ಪಾನಕ ರೆಸಿಪಿ ಮಾಡಲು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡ್ಕೊಳ್ಳೋಣ. ನಾನಿಲ್ಲಿ 1 ಗ್ಲಾಸ್ ಆಗಷ್ಟು ಪಾನಕ ಮಾಡೋದ್ರಿಂದ 1 ಗ್ಲಾಸ್ ಆಗಷ್ಟು ನೀರು, ಒಂದು 2ರಿಂದ 3 ಟೇಬಲ್ ಸ್ಪೂನ್ ಆಗಷ್ಟು ಬೆಲ್ಲ, ಒಂದು ಸ್ವಲ್ಪ ಕಾಳು ಮೆಣಸನ್ನ ಪುಡಿ ಮಾಡಿ ಇದು 1/4 ಸ್ಪೂನ್ ಆಗಷ್ಟು ಕಾಳು ಮೆಣಸಿನ ಪುಡಿ ತೊಗೊಂಡಿದ್ದೀನಿ. ಇಷ್ಟೇ ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು, ಪಾನಕನ ಮಾಡ್ಕೋಬೋದು. ಫಸ್ಟು ಒಂದು ಪಾತ್ರೆ ತೊಗೊಂಡು ಅದಕ್ಕೆ 1 ಗ್ಲಾಸ್ ಆಗಷ್ಟು ನೀರು ಹಾಕಿ, ಇಲ್ಲಿ ನಾನು ಒಂದು 3 ಟೇಬಲ್ ಸ್ಪೂನ್ ಆಗಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಇದನ್ನ ಈ ನೀರಿಗೆ ಸೇರಿಸಿ, ಬೆಲ್ಲನ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಈಗ ಬೆಲ್ಲ ನೀರಲ್ಲಿ ನೀಟಾಗಿ ಕರಗೋವರೆಗೂ ಮಿಕ್ಸ್ ಮಾಡಿ. ಬೆಲ್ಲ ಎಲ್ಲ ನೀರಲ್ಲೇ ಕರಗಲಿ. ಈ ಪಾನಕ ರೆಸಿಪಿ ಮಾಡಲು ಗ್ಯಾಸಿನ ಅವಶ್ಯಕತೆಯೇ ಇಲ್ಲ. ಹಾಗೆ ಸಾಮಾನ್ಯವಾಗಿ ಪಾನಕ ಅಂದ ತಕ್ಷಣ ನಮ್ಮ ತಲೆಯಲ್ಲಿ ಬರೋದು ರಾಮನವಮಿಗೆ ಮಾಡುವ ಪಾನಕ. ಬಟ್ ಈ ಪಾನಕಕ್ಕೂ ಹಾಗೆ ರಾಮನವಮಿಗೆ ಮಾಡುವಂತಹ ಪಾನಕಕ್ಕೂ ತುಂಬಾ ವ್ಯತ್ಯಾಸ ಇದೆ. ಹಾಗೆ ಈ ಪಾನಕ ಆ ಜಗನ್ಮಾತೆಗೆ ತುಂಬಾ ಇಷ್ಟ. ಈ ಪಾನಕದ ಜೊತೆ ಹೆಸರುಬೇಳೆ ಕೋಸಂಬರಿನೂ ನೈವೇದ್ಯಕ್ಕಿಡಬೇಕು. ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಂತೂ ಪ್ರತಿ ಶುಕ್ರವಾರನೂ ಕೋಸಂಬರಿ ಮತ್ತು ಬೆಲ್ಲದ ಪಾನಕ ನೈವೇದ್ಯ ಇದ್ದೇ ಇರುತ್ತೆ. ಈ ಪಾನಕ ಕೇವಲ ದೇವರ ನೈವೇದ್ಯಕ್ಕಂತ ಅಷ್ಟೇ ಅಲ್ಲ, ಮನೆಗೆ ಯಾರಾದರೂ ಗೆಸ್ಟ್ಗಳು ಬಂದರೆ ಟೀ ಕಾಫಿ ಬದಲು ಈ ಪಾನಕನ ಮಾಡಿಕೊಡ್ರಿ, ಕುಡಿಯೋಕ್ಕೆ ತುಂಬ ಹಿತವಾಗಿರುತ್ತೆ. ಹಾಗೆ ಬಾಡಿಗೆ ಒಂದು ರಿಫ್ರೆಶ್ಮೆಂಟ್ ಅನಿಸುತ್ತೆ. ಈ ಪಾನಕ ಕುಡಿಯೋದ್ರಿಂದ ಗಂಟ್ಲಲ್ಲಿ ಏನಾದರೂ ಇನ್ಫೆಕ್ಷನ್ಸ್ ಆಗಿದ್ದರೆ, ಗಂಟ್ಲು ಕೆರೆತ ಏನಾದರೂ ಇದ್ದರೆ ಅದು ಕಡಿಮೆ ಆಗುತ್ತೆ. ಗಂಟ್ಲಿಗೆ ಒಂಥರ ರಿಲೀಫ್ ಅನಿಸುತ್ತೆ. ಒಂದು 2ರಿಂದ 3 ನಿಮಿಷಗಳ ಕಾಲ ಟೈಮ್ ತೊಗೊಳುತ್ತೆ. ಈ ಬೆಲ್ಲ ಎಲ್ಲ ನೀಟಾಗಿ ಕರಗಲಿ ನೀರಲ್ಲಿ. ಈ ರೀತಿ ಸಂಪೂರ್ಣವಾಗಿ ಬೆಲ್ಲ ನೀರಿನಲ್ಲಿ ಕರಗಲಿ. ನಂತರ ಇದಕ್ಕೆ ಒಂದು 1/4 ಸ್ಪೂನ್ ಆಗಷ್ಟು ಕಾಳು ಮೆಣಸಿನ ಪುಡಿನ ಹಾಕಿ. ಈ ಕಾಳು ಮೆಣಸಿನ ಪುಡಿ ನೋಡಿ ಹಾಕ್ಕೊಳ್ಳಿ, ನಿಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ನಿಮಿಷಗಳ ಕಾಲ ಹಾಗೆ ಬಿಡಿ. ಮೆಣಸು ಮತ್ತು ಬೆಲ್ಲಕ್ಕೆ ಮಹಾಲಕ್ಷ್ಮಿಯ ಅಭಿಮಾನಿ ದೇವತೆ. ಆದ್ದರಿಂದ ಈ ಪಾನಕನ ಮಹಾಲಕ್ಷ್ಮಿಗೆ ನೈವೇದ್ಯ ಮಾಡುವುದರಿಂದ ನಮಗಿರುವಂತಹ ಎಷ್ಟೋ ಆರ್ಥಿಕ ಸಮಸ್ಯೆಗಳು, ಅಂದರೆ ದುಡ್ಡು ಕಾಸಿನ ಸಮಸ್ಯೆ ಏನೇ ಇದ್ದರೂ ಶೀಘ್ರದಲ್ಲಿ ಪರಿಹಾರ ಆಗುತ್ತೆ. ಇನ್ನು ಸ್ವಲ್ಪ ದಿನಗಳಲ್ಲಿ ನವರಾತ್ರಿ ಪ್ರಾರಂಭ ಆಗ್ತಿದೆ. 9 ದಿನಗಳಲ್ಲಿ ಒಂದಿನ ಆದರೂ ಈ ಪಾನಕ ಮತ್ತು ಕೋಸಂಬರಿನ ಮಾಡ್ಕೊಂಡೋಗಿ ದೇವಿ ದೇವಸ್ಥಾನದಲ್ಲಿ ನೈವೇದ್ಯ ಮಾಡಿಸಿ ಅಲ್ಲಿ ಬಂದಿರತಕ್ಕಂತಹ ಭಕ್ತರಿಗೆಲ್ಲ ಪ್ರಸಾದ ರೂಪದಲ್ಲಿ ಕೊಡೋದ್ರಿಂದ ನಿಮ್ಮ ಇಷ್ಟಾರ್ಥಗಳೆಲ್ಲ ಬೇಗನೆ ಈಡೇರುತ್ತವೆ. ಹಾಗೆ ಇದು 1-2 ನಿಮಿಷ ಆಯಿತು. ಇದನ್ನ ನೀಟಾಗಿ ಎಲ್ಲ ಶೋಧಿಸ್ಕೊಂಡು ಸರ್ವ್ ಮಾಡಿ. ಬೆಲ್ಲದ ಪಾನಕ ರೆಡಿ ಆಯಿತು. ಇದ್ರ ಜೊತೆ ಹೆಸರುಬೇಳೆ ಕೋಸಂಬರಿನೂ ಸಹ ನೈವೇದ್ಯ ಮಾಡಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ಚಾನಲ್.